ಇಡೀ ವಿಶ್ವದ ಚಿತ್ತ ಈಗ ಭಾರತದ ಮೇಲೆ ಇದೆ. ಭಾರತದ ಚುನಾವಣೆಯ ಫಲಿತಾಂಶದ ಮೇಲೆ ಇದೆ. ದೇಶದಲ್ಲೂ ಕೂಡ ಒಂದು ರೀತಿಯಲ್ಲಿ ಕುತೂಹಲವನ್ನು ಕೆರಳಿಸಿರೋದು ಈ ಬಾರಿ NDA ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಕೆಲ ಚುನಾವಣೋತ್ತರ ಸಮೀಕ್ಷೆಗಳ ವರದಿಯ ಮಾಹಿತಿ. ಈಗ NDA ಮೈತ್ರಿಕೂಟದ ಪಕ್ಷಗಳೇನಿದಾವಲ್ಲ, NDA ಮೈತ್ರಿಕೂಟದ ಸದಸ್ಯ ಪಕ್ಷಗಳು ಅವರೆಲ್ಲರೂ ಕೂಡ ಈಗ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ, NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂತು ಅನ್ನೋದಾದರೆ ತಮ್ಮ ಸ್ಥಾನ ಏನು ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ಅಥವಾ ಈಗ ಒಂದಿಷ್ಟು ಲೆಕ್ಕಾಚಾರಗಳನ್ನು ಶುರು ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತಮಗೇನು ಸ್ಥಾನ ಸಿಗುತ್ತೆ, NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದಾದ ನಂತರ ಮುಂದೇನು ಅನ್ನೋದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ JDU ಪಕ್ಷದ ನೇತಾರ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈಗ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ಆ ಮೂಲಕ ಬಹುತೇಕ ಖಚಿತ ಆಗಿದೆ, NDA ಮೈತ್ರಿಕೂಟದ ಎಲ್ಲ ಪಕ್ಷಗಳಿಗೂ ಕೂಡ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಮೋದಿಯವರೇ ಪ್ರಧಾನಿ ಆಗ್ತಾರೆ ಅನ್ನುವ ಒಂದು ನಿಟ್ಟಿನಲ್ಲಿ, ಒಂದು ಲೆಕ್ಕಾಚಾರದಲ್ಲಿ ಈಗ ತಮಗೇನು ಪಾಲು, ತಮಗೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಬಿಹಾರದ ಮುಖ್ಯಮಂತ್ರಿ JDU ಪಕ್ಷದ ನೇತಾರ ನಿತೀಶ್ ಕುಮಾರ್ ಚರ್ಚೆಯನ್ನು ಮಾಡುತ್ತಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ಕಲೀಗ್ ನಟೇಶ್ ಈಗ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ. ನಟೇಶ್, ಒಂದಂತೂ ಕುತೂಹಲ ಇದೆ ಎಲ್ಲರಿಗೂ ಕೂಡ, ದೇಶದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋದು. ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದೆ ಅದು NDA ಅಂತ. ಈಗ ಮೈತ್ರಿ ಪಕ್ಷಗಳಲ್ಲಿ ಒಂದು ಕುತೂಹಲ ಹೆಂಗಿದೆ, ನಿತೀಶ್ ಕುಮಾರ್ ಅವರ ಭೇಟಿಗೆ ಯಾವ ರೀತಿ ಮಹತ್ವ ಪಡೆದುಕೊಳ್ಬಹುದು, ಏನಾದರೂ ಆಶ್ಚರ್ಯ ಅಂತ ಅನ್ಸುತ್ತಾ, ಹೇಗೆ ಅಂತ ನಟೇಶ್? ರಂಜಿತ್, ಖಂಡಿತ ಏನು 2024ರ ಚುನಾವಣೆಯ ಏನು ಫಲಿತಾಂಶ ನಾಳೆ ಹೊರಬೀಳಲಿರುವಂಥದ್ದು. ಈಗಾಗಲೇ ಎಕ್ಸಿಟ್ ಪೋಲ್ಗಳು 12 ಎಕ್ಸಿಟ್ ಪೋಲ್ಗಳು ಈಗಾಗಲೇ ಏನು BJP ಪರವಾದಂತಹ ಒಂದು ಭವಿಷ್ಯವನ್ನು ನುಡಿದಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಏನು BJP ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಸಾಕಷ್ಟು ಏನು NDA ಅಭ್ಯರ್ಥಿಗಳನ್ನು ಕೂಡ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ನಿತೀಶ್ ಕುಮಾರ್ ಅವರನ್ನು ಕೂಡ ಇಂದು ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ನಿತೀಶ್ ಕುಮಾರ್ ಅವರು ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ನಡೆಸಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಏನು NDA ಮೈತ್ರಿಕೂಟಕ್ಕೆ 365 ಕ್ಷೇತ್ರಗಳು ಬರುತ್ತೆ ಎನ್ನುವಂತಹ ಭವಿಷ್ಯವನ್ನು ಏನು ಕಳೆದ ನಿನ್ನೆಯಷ್ಟೇ ಎಕ್ಸಿಟ್ ಪೋಲ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಬಹಳ ಪ್ರಮುಖವಾಗಿ ಈ ಬಾರಿ NDA ಮೈತ್ರಿಕೂಟ ಅಂದರೆ BJP ತನ್ನ ಸರ್ಕಾರ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತೆ ಎನ್ನುವಂಥದ್ದು. ಹಾಗಾಗಿ BJP ಎಲ್ಲ ಸಿದ್ಧತೆಗಳನ್ನು ಕೂಡ ನಾಳೆಗೆ ಮಾಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ವಿಶೇಷ ಅಂತಂದರೆ 3ನೇ ಬಾರಿ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸೋದಕ್ಕೆ BJP ಈಗಾಗಲೇ ಸಾಕಷ್ಟು ಕಸರತ್ತನ್ನು ನಡೆಸುವ ಮೂಲಕ ಕೊನೆಯ ಹಂತ ಎಂಬಂತೆ ಏನು ಎಕ್ಸಿಟ್ ಪೋಲ್ನಲ್ಲೂ ಕೂಡ BJPಯ ಪರವಾದಂತಹ ಏನು ಅಲೆ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದಕ್ಕೆ ಸಾಕಷ್ಟು ಕಾಂಗ್ರೆಸ್ಸಿಗರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಆದರೆ ಒಂದಲ್ಲ ಎರಡಲ್ಲ 12 ಎಕ್ಸಿಟ್ ಪೋಲ್ಗಳಲ್ಲಿ ಏನು BJP ಪರವಾದಂತಹ ಹೇಳಿಕೆಗಳು ಇರ್ತಕ್ಕಂಥದ್ದು, ಹಾಗೆಯೇ ನಂಬರ್ಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ BJP ಏನು 272 ಕ್ಷೇತ್ರಗಳಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ BJP ತನ್ನ ಪಕ್ಷವನ್ನು ಕೇಂದ್ರ ಸರ್ಕಾರದಲ್ಲಿ ಸ್ಥಾಪನೆಯನ್ನು ಮಾಡಬಹುದಾಗಿದೆ. ಹಾಗಾಗಿ 365 NDA ಸರ್ಕಾರ ಕೊಟ್ಟಿರೋದ್ರಿಂದ ಇದು ಸಾಕಷ್ಟು ಪ್ಲಸ್ ಪಾಯಿಂಟ್ಗಳಾಗುತ್ತೆ ಪ್ರಧಾನಿ. ರೈಟ್ ನಟೇಶ್, ಈಗ ವಿಷಯ ಏನಂತಂದ್ರೆ ಅಲ್ಲಿ ಲಡ್ಡು ತಯಾರಿಕೆ ನಡೀತಾ ಇದೆ, ಹಾಗೆಯೇ ರ್ಯಾಲಿ ಹೇಗೆ ಮಾಡಬೇಕು, ಯಾವ ಥರದಲ್ಲಿ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಟೇಶ್, ನೀವು ದೆಹಲಿಯಲ್ಲಿದ್ದೀರಿ, ಅಲ್ಲಿ 2019ರಲ್ಲಿ ಯಾವ ರೀತಿ ಗೆಲುವಿನ ಸಂಭ್ರಮಾಚರಣೆ ನಡೆದಿತ್ತು, 2014ರಲ್ಲಿ ಯಾವ ರೀತಿ ನಡೆದಿತ್ತು, ಈ ಸಾರಿ ಮೋದಿ 3.0ಗೆ ಬಂದರೆ ಅದು ಯಾವ ರೀತಿನಲ್ಲಿರುತ್ತೆ, ಯಾವ ರೀತಿ ಪ್ಲಾನ್ ನಡೀತಾ ಇದೆ, ಯೋಜನೆಗಳು ಯಾವ ರೀತಿ ರೂಪುಗೊಳ್ತಾ ಇದೆ, ಏನಿದೆ ಕ್ಲೂಸ್? ಶ್ರೀಲಕ್ಷ್ಮಿ, ಖಂಡಿತ
2014, 2019 ಹಾಗೂ ಇದೀಗ 2024ರಲ್ಲಿ BJP ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಕಸರತ್ತನ್ನು ನಡೆಸಿತ್ತು. ಇದು ಎಕ್ಸಿಟ್ ಪೋಲ್ನಲ್ಲಿ ಕೂಡ ಪ್ರೂವ್ ಆಗಿರ್ತಕ್ಕಂಥದ್ದು. ಇನ್ನು ನಾಳೆ ಅಂದರೆ ಫಲಿತಾಂಶ ಇರೋದರಿಂದ ಫಲಿತಾಂಶ ಸಂಪೂರ್ಣವಾಗಿ BJP ಪರ ಬರುತ್ತೆ ಎನ್ನುವಂತಹ ಆತ್ಮವಿಶ್ವಾಸದಿಂದ ಇಂದು BJPಯ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರ ನಿವಾಸದಲ್ಲಿ ಹಲವು BJP ನಾಯಕರು ಸೇರಿದಂತೆ ಎಲ್ಲರೂ ಕೂಡ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ನಾಳೆ ಏನು ಫಲಿತಾಂಶ ಬರ್ತಾ ಇದೆ, ಫಲಿತಾಂಶ ಬಂದ ನಂತರದಲ್ಲಿ ಸಂಭ್ರಮಾಚರಣೆ ಯಾವ ರೀತಿ ಇರಬೇಕು, ಅದರ ಜೊತೆಗೆ BJP ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಎಲ್ಲರನ್ನ ಉದ್ದೇಶಿಸಿ ಮಾತನಾಡುವಂತಹ ಪ್ರಕ್ರಿಯೆ ಕೂಡ ಇರುತ್ತೆ. ಯಾಕಂದರೆ 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕಳೆದ ಬಾರಿ ಮೆಜಾರಿಟಿ ಬಂದಂತಹ ಸಂದರ್ಭದಲ್ಲಿ ಈ ಬಾರಿಯೂ ಕೂಡ ಅದೇ ರೀತಿ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಫಲಿತಾಂಶದ ನಂತರದಲ್ಲಿ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದರ ಜೊತೆಗೆ BJP ಕಚೇರಿ ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಿಂದ ಹಿಡಿದು BJPಯ ಕಚೇರಿಯವರೆಗೆ ರ್ಯಾಲಿಯನ್ನು ನಡೆಸಲಾಗುತ್ತೆ. ಜೊತೆಗೆ ರ್ಯಾಲಿಯ ಮುಖಾಂತರ BJP ತನ್ನ ಬಲಿಷ್ಠತನವನ್ನು ಕಾಂಗ್ರೆಸ್ ಹಾಗೂ ಇತರೆ ಇಂಡಿಯಾ ಮೈತ್ರಿಕೂಟ ಏನಿದೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟ. ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.